ಕೂತ್ರೆ ಹೆಚ್ಚು ಮೊಬೈಲ್ಗಳನ್ನ ಕಿವಿ ಹತ್ರ ಇಟ್ಕೊಳ್ತೀವಿ, ತುಂಬಾ ಹೊತ್ತು ಮಾತಾಡ್ತೇವೆ, ಇವೆಲ್ಲ ತುಂಬಾ ಪರಿಣಾಮ ಬೀರುತ್ತೆ. ಸಿಗ್ನಲ್ಸ್ ಆಗಿರ್ಬೋದು, ಈ ಎಲೆಕ್ಟ್ರಾನಿಕ್ಸ್ ಇದರಿಂದ ಬರುವಂತ ಸಿಗ್ನಲ್ಗಳೇನಾಗಿರ್ಬೋದು, ಇದು ಯಾವ ವಿಪರೀತವಾದಂತಹ ತಲೆನೋವು ಕಾಣಿಸ್ಕೊಳ್ಳುವಂಥದ್ದು ಅಥವಾ ಕಣ್ಣು ಮಂಜಾಗುವಂಥದ್ದು, ಅದು ಒಂದು ಭಾಗದಿಂದ ಶುರುವಾಗಿ ದೇಹದಲ್ಲಿ ಬೇರೆ ಭಾಗಗಳಿಗೆ ಹರಡಿಕೊಳ್ಳೋ ಸಾಧ್ಯತೆಗಳಿರುತ್ತೆ. ಟ್ಯೂಮರ್ ಇರೋ ವ್ಯಕ್ತಿ ಒಂದ್ಸಲ ಚಿಕಿತ್ಸೆ ಎಲ್ಲ ಪಡ್ಕೊಂಡಾದ್ಮೇಲೆ ಮತ್ತೆ ಬರುವ ಚಾನ್ಸಸ್ ಇದೆಯಾ? ಈ ಗ್ರೇಡ್ ನ ಆಧಾರದ ಮೇಲೆ ಮತ್ತೆ ವಾಪಸ್ ಬೆಳೆಯುವಂತ ಸಾಧ್ಯತೆಗಳಿರುತ್ತೆ. ವೀಕ್ಷಕರೇ, ಆಂದೋಲನ ಡಿಜಿಟಲ್ಗೆ ಸ್ವಾಗತ. ನಾನು ಚಂದ್ರಶೇಖರ. ಮೆದುಳಿನ ಗೆಡ್ಡೆ, ಏನ್ ಬ್ರೈನ್ ಟ್ಯೂಮರ್ ಅಂತ ಹೇಳ್ತೀವಲ್ಲ, ಜೂನ್ 8ರಂದು ಅಂದ್ರೆ ಇವತ್ತು ಜೂನ್ 8ರಂದು ಮೆದುಳಿನ ಗೆಡ್ಡೆ ದಿನವನ್ನಾಗಿ ಆಚರಿಸಲಾಗುತ್ತೆ. ಮೆದುಳಿನ ಗೆಡ್ಡೆ ಇದು ಜಾಗೃತಿ ಮೂಡಿಸುವುದಕ್ಕಾಗಿ ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಇವತ್ತೊಂದು ಈ ದಿನವನ್ನ ಆಚರಿಸಲಾಗುತ್ತೆ. ಆದ್ರೆ ಈ ಬ್ರೈನ್ ಟ್ಯೂಮರ್ ಅನ್ನೋದು ಯಾಕೆ ಬರುತ್ತೆ, ಯಾವ ವಯಸ್ಸಿನವ್ರಿಗೆ ಬರುತ್ತೆ, ಬಂದ್ರೆ ಅದು ಚಿಕಿತ್ಸಾ ವಿಧಾನಗಳು ಹೇಗಿರುತ್ತೆ ಅನ್ನೋ ಎಲ್ಲ ಸಂಪೂರ್ಣ ವಿಚಾರಗಳನ್ನ ವೈದ್ಯರಾದಂತಹ ವಿನಯ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಬ್ರೈನ್ ಟ್ಯೂಮರ್ ಅಂದ್ರೆ ಏನು ಸರ್? ನಮಸ್ತೆ. ಈಗ ಬ್ರೈನ್ ಟ್ಯೂಮರ್ ಅಂತಂದ್ರೆ ಈ ಮೆದುಳಲ್ಲಿ ಈ ಜೀವಕೋಶಗಳೇನಿರುತ್ತೆ, ಆ ಜೀವಕೋಶಗಳು ಅಬ್ನಾರ್ಮಲ್ ಆಗಿ ಗ್ರೋ ಆಗೋದನ್ನ ನಾವು ಬ್ರೈನ್ ಟ್ಯೂಮರ್ ಅಂತ ಹೇಳಿ ಕರಿತೀವಿ. ಈ ಬ್ರೈನ್ ಟ್ಯೂಮರ್ಗಳಲ್ಲಿ ಎರಡು ತರದ ಬ್ರೈನ್ ಟ್ಯೂಮರ್ಗಳನ್ನ ನೋಡ್ತೀವಿ. ಒಂದು ಬಿನೈನ್ ಅಂತ ಹೇಳಿ ಕರಿತೀವಿ, ಅಂದ್ರೆ ಕ್ಯಾನ್ಸರ್ ರಹಿತವಾದಂತಹ ಬ್ರೈನ್ ಟ್ಯೂಮರ್ಗಳು. ಮತ್ತೊಂದನ್ನ ಮ್ಯಾಲಿಗ್ನೆಂಟ್ ಅಂತ ಹೇಳಿ ಕರಿತೀವಿ, ಅದನ್ನ ಕ್ಯಾನ್ಸರ್ನ ಗಡ್ಡೆಗಳು ಅಂತ ಕರಿತೀವಿ. ಅದ್ರಲ್ಲಿ ಎಷ್ಟು ರೋಗ ಲಕ್ಷಣಗಳು ಹೇಗೆ ಕಂಡು ಬರುತ್ತೆ ಅಂತ? ಈ ಬ್ರೈನ್ ಟ್ಯೂಮರ್ಗಳು ಈ ಮಾನವನ ದೇಹಕ್ಕೆ ಮೆದುಳು ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ, ನಾವು ಮಾತಾಡೋದ್ರಲ್ಲಿ, ನೋಡೋದ್ರಲ್ಲಿ, ನಾವು ಕೆಲಸ ಮಾಡೋದ್ರಲ್ಲಿ, ಇದೆಲ್ಲದರಲ್ಲೂ ಮೆದುಳು ತುಂಬಾ ಮುಖ್ಯ ಬಹುಪಾಲು ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಈ ಮೆದುಳಿನ ಯಾವ ಭಾಗದಲ್ಲಿ ಗಡ್ಡೆ ಬೆಳೆದಿದೆ ಅನ್ನೋದ್ರ ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರೋಗ ಲಕ್ಷಣಗಳು ಕಾಣಿಸುತ್ತೆ. ನಾವು ಸರ್ವೇ ಸಾಮಾನ್ಯವಾಗಿ ನೋಡೋದು ಹೇಗೆ ಅಂತಂದ್ರೆ, ವಿಪರೀತವಾದಂತಹ ತಲೆನೋವು ಕಾಣಿಸ್ಕೊಳ್ಳುವಂಥದ್ದು ಅಥವಾ ಕಣ್ಣು ಮಂಜಾಗುವಂಥದ್ದು, ಯಾವುದೇ ಕಾರಣಗಳಿಲ್ಲದೇನೆ ವಾಂತಿ ಆಗುವಂಥದ್ದು ಅಥವಾ ವಾಕರಿಕೆ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಸೀಜರ್ಸ್ ಅಥವಾ ಫಿಟ್ಸ್ ಅಂತ ಏನ್ ಕರಿತೀವಿ ಅದು ಬರುವಂಥದ್ದು, ಇದು ಸರ್ವೇ ಸಾಮಾನ್ಯವಾಗಿ ಕಾಣಿಸುತ್ತೆ. ಅದಲ್ಲದೆ ಈ ಮೆದುಳಿನ ಯಾವ ಭಾಗದಲ್ಲಿದೆ ಅನ್ನೋದ್ರ ಮೇಲೆ, ಕೈ ಮತ್ತು ಕಾಲಿನ ಶಕ್ತಿಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ನಮ್ಮ ಮಾತಿನ ಮೇಲೆ, ನಮ್ಮ ನಡವಳಿಕೆಯ ಮೇಲೆ, ನಮ್ಮ ಎಮೋಷನ್ಸ್ಗಳ ಮೇಲೆ ಕೂಡ ಬದಲಾವಣೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಈ ಎಲ್ಲ ರೋಗ ಲಕ್ಷಣಗಳು ಕೂಡ ಮೆದುಳು ಕ್ಯಾನ್ಸರ್ಗಳಲ್ಲಿ ಅಥವಾ ಮೆದುಳು ಗಡ್ಡೆಗಳಲ್ಲಿ ಕಾಣಿಸ್ಕೊಳ್ಬಹುದು. ಸರ್, ಅವಾಗ ಈ ಕಡೆ ಸ್ವಲ್ಪ ನೋಡ್ಬೇಕು ಸರ್. ಇದರಲ್ಲಿ ಎಷ್ಟು ವಿಧಗಳ ಏನೋ ಇರುತ್ತವ ಸರ್? ಸ್ಟೇಜ್ಗಳು ಏನೋ ಇರುತ್ತಾ? ಯಾವ ಹಂತದಲ್ಲಿ ಅಂತ ಬರುತ್ತಾ, ಕಂಡು ಬರುತ್ತಾ? ಈ ಮೆದುಳು ಕ್ಯಾನ್ಸರ್ಗಳನ್ನ ನಾವು ನೋಡೋದಾದ್ರೆ, ಬೇರೆ ಮಿಕ್ಕೆಲ್ಲ ಕ್ಯಾನ್ಸರ್ಗಳಿಗೆ ಕಂಪೇರ್ ಮಾಡಿದ್ರೆ ಮೆದುಳು ಕ್ಯಾನ್ಸರ್ಗಳೇ ಬೇರೆ. ಈ ಕ್ಯಾನ್ಸರ್ನ ನಾವು ನೋಡಿದ್ರೆ ಮೂಲಭೂತವಾಗಿ ಅದು ಒಂದು ಭಾಗದಿಂದ ಶುರುವಾಗಿ ದೇಹದಲ್ಲಿ ಬೇರೆ ಭಾಗಗಳಿಗೆ ಹರಡಿಕೊಳ್ಳೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದರ ಆಧಾರದ ಮೇಲೆ ನಾವು ಸ್ಟೇಜ್ಗಳನ್ನ ನಿರ್ಧಾರ ಮಾಡ್ತೀವಿ. ಆದ್ರೆ ಮೆದುಳು ಕ್ಯಾನ್ಸರ್ಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಅದು ಯಾವ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೋ ಅದೇ ಜಾಗದಲ್ಲಿ ಮರುಕಳಿಸುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದು ಅಲ್ಲಿಂದ ಬೇರೆ ಕಡೆಗೆ ಹರಡ್ಕೊಳ್ಳೋ ಸಾಧ್ಯತೆಗಳು ಇರೋದಿಲ್ಲ. ಈ ಮೆದುಳು ಕ್ಯಾನ್ಸರ್ಗಳನ್ನ ಗ್ರೇಡ್ಗಳಾಗಿ ನೋಡ್ತೀವಿ. ಅಂದ್ರೆ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ ಹೇಳಿ 4 ಗ್ರೇಡ್ಗಳಾಗಿ ನಾವು ವಿಂಗಡಣೆ ಮಾಡ್ಕೋತೀವಿ. ಇದು ಪ್ರಿಕಾಷನ್ಸ್, ಮುನ್ಸೂಚನೆ ನಮ್ಗೆ ಕಂಡು ಬರುತ್ತೆ ಸರ್? ಇದು ಬರುತ್ತೆ. ಬ್ರೈನ್ ಒಂದು ಪ್ರೊಟೆಕ್ಟೆಡ್ ಆರ್ಗನ್ ಆಗಿರೋದ್ರಿಂದ ನಮ್ಗೆ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ಅಷ್ಟು ನೋಡ್ಕೊಳಕ್ ಆಗದೆ ಇರೋದ್ರಿಂದ, ಅಥವಾ ಅದು ಟಚ್ ಅಥವಾ ಯಾವುದೇ ಫೀಲ್ ಗೊತ್ತಾಗದೆ ಇರೋದ್ರಿಂದ ಅಲ್ಲಿರುವ ಗಡ್ಡೆಗಳನ್ನ ನಾವು ಈ ತರದ ರೋಗ ಲಕ್ಷಣಗಳು ಕಂಡಾಗ ಮಾತ್ರ ಅದನ್ನ ನಾವು ಗುರ್ತಿಸ್ಕೊಳ್ಳಿಕ್ ಸಾಧ್ಯ. ಹಾಗಾಗಿ ಯಾವುದೇ ತರದ ಸ್ಕ್ರೀನಿಂಗ್ಗಳು, ಅಂದ್ರೆ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳೋದಕ್ಕಿಂತ ಮುಂಚೆ ಏನಾದ್ರೂ ಮಾಡಿ ಅದನ್ನ ಡಿಟೆಕ್ಟ್ ಮಾಡ್ಬೋದು. ಅಂದ್ರೆ ಆ ತರದ ಯಾವುದೇ ಸ್ಕ್ರೀನಿಂಗ್ ಮೊಡಾಲಿಟೀಸ್ ಇಲ್ಲ. ಹೆಚ್ಚಾಗಿ ಯಾವ ವಯಸ್ಸಿನವರಲ್ಲೂ ಈ ಒಂದು ಮೆದುಳಿನ ಗೆಡ್ಡೆ ಕಾಣಿಸ್ಕೋಬಹುದು? ಈ ಮೆದುಳು ಕ್ಯಾನ್ಸರ್ಗಳು ಸರಿಸುಮಾರು ನಾವು ನೋಡೋ ಹಾಗೆ 3 ವರ್ಷದ ಮಕ್ಕಳಿಂದ ಶುರುವಾಗಿ 70 ವರ್ಷದವರೆಗೂ ಎಲ್ಲ ಏಜ್ ಗ್ರೂಪ್ಗಳಲ್ಲೂ ಈ ಕಾಯಿಲೆಗಳು ಕಾಣಿಸ್ಕೊಳ್ಬಹುದು. ಪ್ರಮುಖವಾದ ಕಾರಣ, ನಿರ್ದಿಷ್ಟವಾದ ಕಾರಣ ಈ ಮೆದುಳಿನ ಗೆಡ್ಡೆ ಬರೋದಕ್ಕೆ ಏನ್ ಕಾರಣ ಇರ್ಬೋದು? ನಾವು ಬೇರೆಲ್ಲ ಕ್ಯಾನ್ಸರ್ಗಳನ್ನ ನೋಡಿದಾಗ, ಈ ಬಾಯಿ ಗಂಟಲಿನ ಕ್ಯಾನ್ಸರ್ಗಳು ಅಥವಾ ಶ್ವಾಸಕೋಶ ಕ್ಯಾನ್ಸರ್ಗಳನ್ನ ನೋಡಿದಾಗ ತಂಬಾಕಿನಿಂದಾಗಿ ಕ್ಯಾನ್ಸರ್ಗಳು ಬರಬಹುದು ಅಂತ ಹೇಳ್ತೀವಿ. ಆದ್ರೆ ಬ್ರೈನ್ ಟ್ಯೂಮರ್ಗಳಿಗೆ ಆ ತರದ ಸ್ಪೆಸಿಫಿಕ್ ಆಗಿ ಇದೇ ಕಾರಣದಿಂದಾಗಿ ಕಾಯಿಲೆ ಬಂದಿದೆ ಅಂತ ಹೇಳೋದಕ್ಕೆ ಯಾವುದೇ ಸೈಂಟಿಫಿಕ್ ಪ್ರೂಫ್ಗಳಿಲ್ಲ, ಪುರಾವೆಗಳಿಲ್ಲ. ಈ ಚಿಕಿತ್ಸಾ ವಿಧಾನ ಅಂತ ಬಂದ್ರೆ ಏನೆಲ್ಲ ಇರುತ್ತೆ ಸರ್? ಈಗ ನಾನು ಆವಾಗಲೇ ಹೇಳಿದಾಗೆ, ರೋಗ ಲಕ್ಷಣಗಳು, ಈ ತರದ ರೋಗ ಲಕ್ಷಣಗಳು ಕಾಣಿಸ್ಕೊಂಡಾಗ ಮೊದಲನೇದಾಗಿ ಫಸ್ಟ್ ಸ್ಟೆಪ್ ಅಲ್ಲಿ ಒಂದು ಕ್ಲಿನಿಕಲ್ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ. ಅದರ ಆಧಾರದ ಮೇಲೆ ಅವಶ್ಯಕತೆ ಬಿದ್ದಲ್ಲಿ MRI ಬ್ರೈನ್ ಅಂತ ಹೇಳಿ ಮಾಡ್ತೀವಿ.
ಈ MRI ಬ್ರೈನ್ ಮಾಡಿದಾಗ ಮೆದುಳಿನ ಯಾವ ಭಾಗದಲ್ಲಿ ಕಾಣಿಸ್ಕೊಂಡಿದೆ ಮತ್ತೆ ಅದರ ಪ್ರಮಾಣ ಏನು ಅನ್ನೋದನ್ನ ನಮ್ದು ಆಕ್ಯುರೇಟ್ ಆಗಿ ಗೊತ್ತಾಗುತ್ತೆ. ಸರ್, ಬ್ರೈನ್ ಟ್ಯೂಮರ್ ಇರೋ ವ್ಯಕ್ತಿ ಒಂದ್ಸಲ ಚಿಕಿತ್ಸೆ ಎಲ್ಲ ಪಡ್ಕೊಂಡಾದ್ಮೇಲೆ ಮತ್ತೆ ಬರುವ ಚಾನ್ಸಸ್ ಇದೆಯಾ? ಎಕ್ಸಾಕ್ಟ್ಲಿ. ಈಗ ನಾನು ಆವಾಗಲೇ ಮಾತಾಡ್ತಾ ಇದ್ವಿ, ಈ ಗ್ರೇಡ್ ಅಂತ ಹೇಳ್ತಾ ಇದ್ವಿ. ಈ ಕಾಯಿಲೆಗಳು ಈ ಗ್ರೇಡ್ ನ ಆಧಾರದ ಮೇಲೆ ಮತ್ತೆ ವಾಪಸ್ ಬೆಳೆಯುವಂತ ಸಾಧ್ಯತೆಗಳಿರುತ್ತೆ. ಗ್ರೇಡ್ 1 to ಗ್ರೇಡ್ 4 ಅಲ್ಲಿ ಎಲ್ಲ ಕಾಯಿಲೆಗಳಲ್ಲೂ ಕೂಡ ಎಲ್ಲ ಚಿಕಿತ್ಸೆ ಆದ ಮೇಲೆ ಕಾಯಿಲೆಗಳು ವಾಪಸ್ ಬೆಳೆಯುವ ಎಲ್ಲ ಸಾಧ್ಯತೆಗಳಿರುತ್ತೆ. ಇದು ಗಂಭೀರ ಸ್ವರೂಪದ ಇಲ್ಲ ಯಾವ ತರ ಅಂತ? ಈಗ ಮಾನವನ, ನಾನು ಆವಾಗಲೇ ಹೇಳಿದೆ, ನಮ್ಮ ದೈನಂದಿನ ಚಟುವಟಿಕೆಗೆ ಮೆದುಳು ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಈಗ ನೀವು ಯೂಶುವಲ್ ಆಗಿ ನೀವು ನೋಡಿರ್ತೀರಿ, ಈ ಸ್ಟ್ರೋಕ್ ಅಂತ ಹೇಳಿ ಕರಿತೀವಿ, ಲಕ್ವ ಹೊಡೆಯೋದು ಅಥವಾ ಪಾರ್ಶ್ವವಾಯು ಅಂತ ಹೇಳಿ ಕರಿತೀವಿ. ಸೊ ಅದೇನ್ ಮಾಡುತ್ತೆ, ಆ ತರದ್ದಾದಾಗ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಹೆಂಗೆ ಹ್ಯಾಂಪರ್ ಆಗುತ್ತೋ ಅದೇ ರೀತಿ ಮೆದುಳಿಗೆ ಸಂಬಂಧಪಟ್ಟ ಯಾವುದೇ ರೋಗ ಲಕ್ಷಣಗಳಲ್ಲಿ ಕ್ವಾಲಿಟಿ ಡೆಫಿನೆಟ್ಲಿ ಕಾಂಪ್ರಮೈಸ್ ಆಗುತ್ತೆ. ಅದರೊಟ್ಟಿಗೆ ಈ ಗ್ರೇಡ್ ನ ಆಧಾರದ ಮೇಲೆ ಅದು ವಾಪಸ್ ಬರುವ ಸಾಧ್ಯತೆ ಹೇಗಿರುತ್ತೆ, ಅದು ಎಷ್ಟು ಅಗ್ರೆಸಿವ್ ಆಗಿದೆ ಅನ್ನೋದ್ರ ಮೇಲೆ ಎಷ್ಟು ಮಾರಣಾಂತಿಕ ಅನ್ನೋದು ಡಿಸೈಡ್ ಆಗುತ್ತೆ. ಇದು ಬ್ರೈನ್ ಟ್ಯೂಮರ್ ಚಿಕಿತ್ಸಾ ವೆಚ್ಚದಿಲ್ಲ ಸರ್, ತುಂಬಾ ಜಾಸ್ತಿ ದುಬಾರಿ ಆಗಿದೆಯಾ ಇಲ್ಲ ಹೆಂಗಿರುತ್ತೆ ಅಂತ? ಇಲ್ಲ, ಇದು ಮೊದ್ಲಿಂದಾನು ಈಗ ನೀವು ಹೇಳೋದಾದ್ರೆ ಮೊದ್ಲು MRI ಮಾಡ್ತೀವಿ, MRI ಮಾಡಿದ್ಮೇಲೆ ಮೆದುಳಲ್ಲಿ ಯಾವ ಭಾಗದಲ್ಲಿ ಗಡ್ಡೆ ಇದೆ ಅನ್ನೋದನ್ನ ಗುರುತು ಮಾಡ್ಕೋತೀವಿ. ಅದಾದ್ಮೇಲೆ ಈ ತರದ ಎಲ್ಲ ಮೆದುಳು ಕ್ಯಾನ್ಸರ್ಗಳಿಗೆ ಮೂಲಭೂತವಾಗಿ ಶಸ್ತ್ರಚಿಕಿತ್ಸೆ, ನ್ಯೂರೋ ನ್ಯಾವಿಗೇಟೆಡ್ ಸರ್ಜರಿ ಅಂತ ಹೇಳಿ ಕರಿತೀವಿ. ಈಗೇನಾಗತ್ತೆ, ಈ ಮೆದುಳು ಕ್ಯಾನ್ಸರ್ಗಳು ಬೆಳ್ಕೊಂಡಾಗ ಕ್ಯಾನ್ಸರ್ನ ಗಡ್ಡೆ ಯಾವುದು, ನಾರ್ಮಲ್ ಬ್ರೈನ್ ಯಾವುದು ಅನ್ನೋದನ್ನ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಈ ತರದ ನ್ಯೂರೋ ಮ್ಯಾಪಿಂಗ್ ಅಥವಾ ನ್ಯೂರೋ ನ್ಯಾವಿಗೇಷನ್ ಮೂಲಕ ಅದನ್ನ ಮ್ಯಾಪ್ ಮಾಡ್ಕೊಂಡು ಆ ಗಡ್ಡೆನ ಆಪರೇಷನ್ ಮಾಡಿ ತೆಗೆಯಲಾಗುತ್ತೆ. ಅದಾದ್ಮೇಲೆ ಆ ಜಾಗದಲ್ಲಿ ವಾಪಸ್ ಬೆಳೀದೇ ಇರೋ ಹಾಗೆ ರೇಡಿಯೇಷನ್ ಮತ್ತು ಕೀಮೋಥೆರಪಿನ ಬಳಸಲಾಗುತ್ತೆ. ಈ ಎಲ್ಲ ಚಿಕಿತ್ಸೆಗಳು ಈಗ ಸರ್ವೇ ಸಾಮಾನ್ಯವಾಗಿ ಲಭ್ಯ ಇರುವಂತದ್ದು ಅಂಡ್ ಎಲ್ಲ ಕ್ಯಾನ್ಸರ್ ಸೆಂಟರ್ಗಳಲ್ಲೂ ಕೂಡ ಇದು ಲಭ್ಯ ಇರುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ತನಗೆ ಗೊತ್ತಾಯ್ತು ಮೆದುಳಿನ ಗೆಡ್ಡೆ ಇದೆ ಅಂತ ಗೊತ್ತಾದಾಗ ಪ್ರಾಥಮಿಕ ಮಾಡಬೇಕಾದಂತ ಮೊದಲನೇ ಹಂತ ಏನ್ ಸರ್? ನಿರ್ಲಕ್ಷ್ಯ ಮಾಡದೇ ಇರುವಂತ ತುಂಬಾ ಜನ ಆತಂಕಕ್ಕೆ ಒಳಗಾಗ್ಬಿಡ್ತಾರೆ. ಡಾಕ್ಟರ್ ವೈದ್ಯರು ಒಂದ್ಸಲ ಪರೀಕ್ಷೆ ಮಾಡಿದ ತಕ್ಷಣ ಈ ತರ ಸಮಸ್ಯೆ ಇದೆ, ಬ್ರೈನ್ ಟ್ಯೂಮರ್ ಇದೆ ಅಂತ ತಕ್ಷಣ ತುಂಬಾ ಜನ ಆತಂಕಕ್ಕೆ ಒಳಗಾಗ್ತಾರೆ. ಹೌದು, ಅದು ನಿಜ. ಈಗ ಬೇರೆ ಯಾವ ಭಾಗದಲ್ಲಿ ಕ್ಯಾನ್ಸರ್ಗಳು ಕಾಣಿಸ್ಕೊಳ್ಳೋದಕ್ಕೂ ಮೆದುಳಲ್ಲಿ ಕಾಣಿಸ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ಚೆನ್ನಾಗಿ ಮಾತಾಡ್ಕೊಂಡಿರೋ ವ್ಯಕ್ತಿ ಇವತ್ತು ನಾಳೆಗೆ ಆ ಗಡ್ಡೆಯಿಂದಾಗಿ ಮಾತು ನಿಲ್ಸ್ಬಿಟ್ರೆ ಅಥವಾ ನಾವು ಮಾತಾಡೋದನ್ನ ಅರ್ಥ ಮಾಡ್ಕೊಂಡು ಪ್ರತಿಕ್ರಿಯೆ ಮಾಡಕ್ಕಾಗದೇ ಇದ್ರೆ ಅಥವಾ ಕೈ ಕಾಲು ಶಕ್ತಿ ಕಳ್ಕೊಂಡ್ಬಿಟ್ರೆ ಎನಿಬಡಿ ಫಾರ್ ಯಾರಿಗೇ ಆದ್ರೂ ಆತಂಕ ಸೃಷ್ಟಿಸುವಂತ ವಿಚಾರನೆ. ಆದ್ರೆ ಇಲ್ಲಿ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಯಾವ ಭಾಗದಲ್ಲಿದೆ, ಯಾವ ಗ್ರೇಡ್ ಅಲ್ಲಿ ಇದೆ, ಯಾವ ತರದ ಚಿಕಿತ್ಸೆಯಿಂದ ಗುಣ ಆಗುತ್ತೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ವೈದ್ಯರನ್ನ ಸಂಪರ್ಕ ಮಾಡಿ ಸೂಕ್ತವಾಗಿರೋ ಇನ್ವೆಸ್ಟಿಗೇಷನ್ಸ್ ಗಳನ್ನ ಮಾಡ್ಕೊಂಡು ಸರ್ಜರಿ ಮಾಡಿಸ್ಕೊಳ್ಳೋದೇ ಮೊದಲ ಹಂತ ಆಗಿರುತ್ತೆ. ಸಾಮಾನ್ಯವಾಗಿ ಸರ್, ನಿಮ್ಮ ಸೇವಾ ಅನುಭವದಲ್ಲಿ ಬ್ರೈನ್ ಟ್ಯೂಮರ್ ಆಗಿದೆ ಅಂತ ಹೇಳಿದ ತಕ್ಷಣ ಆ ರೋಗಿಯ ಮನಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿರುತ್ತೆ ಸರ್? ಮೆಜಾರಿಟಿ ಆಫ್ ದ ಟೈಮ್ಸ್ ಏನಾಗ್ಬಿಟ್ಟಿರುತ್ತೆ, ಈ ಎರಡು ತರ ನೋಡ್ತೀವಿ ನಾವು ಅದನ್ನ. ಒಂದು, ಬೇರೆ ಇನ್ಯಾವುದೇ ತರದ ಸಮಸ್ಯೆಗಳಿಲ್ಲ, ಏನೋ ಫಿಟ್ಸ್ ತರ ಬಂದಿದೆ, ಇಲ್ಲ ತಲೆನೋವು ಕಾಣಿಸ್ಕೊಳ್ತಾ ಇದೆ, ಈ ತರದ ಸಬ್ಸೆಟ್ ಆಫ್ ಪೇಷಂಟ್ಸ್ ಗಳು ರಿಯಾಕ್ಟ್ ಮಾಡೋದೇ ಬೇರೆ ಇರುತ್ತೆ. ಇನ್ನ ಕೆಲವು ಪೇಷಂಟ್ಸ್ ಗಳಲ್ಲಿ ಒಂದು ಮಾತು ನಿಂತು ಹೋಗಿರುತ್ತೆ, ಇಲ್ಲ ನೆನಪಿನ ಶಕ್ತಿ ಕಡಿಮೆ ಆಗಿರುತ್ತೆ, ಅಥವಾ ಕೈ ಕಾಲು ನಡೆದಾಡೋದಕ್ಕೆ ಅಥವಾ ಕೆಲಸ ಮಾಡ್ಲಿಕ್ಕೆ ಇದೆಲ್ಲದಕ್ಕೂ ಕಡಿಮೆ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಈ ಒಂದು ಕಡೆ ಸಾಮರ್ಥ್ಯ ಕಡಿಮೆ ಆಗಿರೋರಲ್ಲಿ ಎಲ್ಲೋ ಒಂದು ಕಡೆ ಆಲ್ರೆಡಿ ಅವ್ರಿಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ, ಪ್ರಾಬ್ಲಿ ಈ ತರದ್ ಏನೋ ಮೆದುಳಲ್ಲಿ ಡ್ಯಾಮೇಜ್ ಆಗಿದೆಯೋ ಅಥವಾ ಮೆದುಳಲ್ಲಿ ಏನೋ ಸಮಸ್ಯೆ ಕಾಣಿಸ್ಕೊಂಡಿದೆಯೋ ಅನ್ನೋದು ಗೊತ್ತಾಗಿರುತ್ತೆ. ಅದನ್ನ ನಾವು ತಿಳಿ ಹೇಳಿದಾಗ ಪ್ರಾಬ್ಲಿ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ಬರೀ ಫಿಟ್ಸ್ ಬಂದಿರೋರು ಅಥವಾ ಬರೀ ಹೆಡ್ಡೇಕ್ ಇಂದ ಬಂದಿರುವಂತವ್ರು, ಇಂಥವರಲ್ಲಿ ಈ ತರದ ಸಮಸ್ಯೆ ಇದೆ, ಒಂದ್ ಸಿಂಪಲ್ ಹೆಡ್ಡೇಕಿಗೆ ಬ್ರೈನ್ ಟ್ಯೂಮರ್ ಆಗಿದೆ ಅನ್ನೋದನ್ನ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಅಂತವರಲ್ಲಿ ಸ್ವಲ್ಪ ಕೌನ್ಸಿಲಿಂಗ್ ಬೇಕಾಗುತ್ತೆ. ಈ ಬ್ರೈನ್ ಟ್ಯೂಮರ್ ಆಗೋದಕ್ಕೆ ನಾವು ವಿದ್ಯುನ್ಮಾನ ಉಪಕರಣಗಳನ್ನ ಹೆಚ್ಚಾಗಿ ಬಳಸ್ತೀವಲ್ಲ ಸರ್, ಲೈಕ್ ಉದಾಹರಣೆಗೆ ಹೆಚ್ಚು ಮೊಬೈಲ್ಗಳನ್ನ ಕಿವಿ ಹತ್ರ ಇಟ್ಕೊಳ್ತೀವಿ, ತುಂಬಾ ಹೊತ್ತು ಮಾತಾಡ್ತೇವೆ, ಇವೆಲ್ಲ ತುಂಬಾ ಪರಿಣಾಮ ಬೀರುತ್ತೆ ಮನುಷ್ಯ. ನೀವ್ ಹೇಳ್ದಂಗೆ ಈ ಸಿಗ್ನಲ್ ಗಳೇನ್ ಕರಿತೀವಿ ನಾವು, ವೈಫೈ ಸಿಗ್ನಲ್ಸ್ ಆಗಿರ್ಬೋದು, ಈ ಎಲೆಕ್ಟ್ರಾನಿಕ್ಸ್ ಇದರಿಂದ ಬರುವಂತ ಸಿಗ್ನಲ್ ಗಳೇನಾಗಿರ್ಬೋದು, ಇದ್ಯಾವುದು ಕೂಡ ಬ್ರೈನ್ ಟ್ಯೂಮರ್ ಗೆ ಕಾಸೇಟಿವ್ ಅಂತ ಹೇಳಿ ಪ್ರೂಫ್ ಇಲ್ಲ, ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲ. ಬಟ್ ಎನಿವೇಸ್ ಅದನ್ನ ನಾವು ರೆಟ್ರೋಸ್ಪೆಕ್ಟಿವ್ಲಿ ನೋಡೋದಾದ್ರೆ ಮೊಬೈಲ್ ಬಳಕೆ ಮಾಡುವಂತದ್ದು ಅಥವಾ ಹೆಚ್ಚು ಇಂಟರ್ನೆಟ್ ಗಳನ್ನ ಬಳಕೆ ಮಾಡುವಂತದ್ದು ಡೆಫಿನೆಟ್ಲಿ ವ್ಯತಿರಿಕ್ತ ಪರಿಣಾಮಗಳನ್ನ ಉಂಟು ಮಾಡುತ್ತೆ. ಬಟ್ ಅದರಿಂದ ಕ್ಯಾನ್ಸರ್ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಈ ಸಕ್ಸಸ್ ರೇಟ್, ಗುಣಪಡಿಸುವಂತಹ ಸಕ್ಸಸ್ ರೇಟ್ ಎಷ್ಟು ಮಟ್ಟಿಗಿದೆ? ಈ ಸಕ್ಸಸ್ ರೇಟು ಈ ಗ್ರೇಡ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಈ ಗ್ರೇಡ್ 1, 2, 3 ನ ಟ್ರೀಟ್ ಮಾಡೋ ರೀತಿನೇ ಬೇರೆ ಇರುತ್ತೆ, ಗ್ರೇಡ್ 4 ಅಲ್ಲಿ ಟ್ರೀಟ್ ಮಾಡೋ ರೀತಿನೇ ಬೇರೆ ಇರುತ್ತೆ. ಈಗ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ, ನಾವು ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನ್ ಅರ್ಥ ಮಾಡ್ಕೊಂಡಿದೀವಿ ಅಂತಂದ್ರೆ, ಈ ಕ್ಯಾನ್ಸರ್ಗಳು ದೇಹದ ಜೀವಕೋಶಗಳಲ್ಲಿ ಆಗುವಂತ ಬದಲಾವಣೆಗಳು. ಸೊ ಹಾಗಾಗಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಟೇಲರ್ ಮೇಡ್ ಟ್ರೀಟ್ಮೆಂಟ್. ಅಂದ್ರೆ ಒಂದು ಶರ್ಟ್ ಹೇಗೆ ಎಲ್ರಿಗೂ ಆಗೋದಿಲ್ವೋ ಹಾಗೆ ಈ ಪ್ರತಿಯೊಂದು ಬ್ರೈನ್ ಟ್ಯೂಮರ್ಗಳು ಒಂದೇ ತರ ಅಲ್ಲ, ಅದರಲ್ಲಿ ಎಷ್ಟೊಂದು ಮಾಲಿಕ್ಯುಲರ್ ಆಸ್ಪೆಕ್ಟ್ಸ್ ಇರುತ್ತೆ. ಅಂದ್ರೆ ಜೀವಕೋಶಗಳಲ್ಲಿ ಯಾವ ತರದ ಬದಲಾವಣೆ ಆಗಿದೆ ಅಂತ.
ಸೊ ಆ ಆಳಕ್ಕೆ ಇಳಿದು ಆ ಜೀವಕೋಶಗಳಲ್ಲಿ ಆಗಿರುವ ಬದಲಾವಣೆಗಳ ಮೇಲೆ ಹೆಚ್ಚು ಹೆಚ್ಚು ಟ್ರೀಟ್ಮೆಂಟ್ಗಳು ಈ ಇತ್ತೀಚಿನ ದಿನಗಳಲ್ಲಿ ಲಭ್ಯ ಇದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಗ್ರೇಡ್ 1 ಗ್ರೇಡ್ 2 ಆದ್ರೆ ಸರ್ವೈವಲ್ ಚಾನ್ಸಸ್ ಚೆನ್ನಾಗಿರುತ್ತೆ. ಗ್ರೇಡ್ 3 ಗ್ರೇಡ್ 4 ಅಲ್ಲಿ ಇದು ಕಡಿಮೆ ಆಗುತ್ತೆ. ಇದು ಎಷ್ಟು ದಿನಗಳವರೆಗೆ ಚಿಕಿತ್ಸೆ ನಡೀತದೆ ಸರ್? ಈ ಯೂಶಲ್ ಆಗಿ ನಾವು ಸಾಮಾನ್ಯವಾಗಿ ನೋಡೋದಾದ್ರೆ ಮೊದಲು ಸರ್ಜರಿ ಆಗುತ್ತೆ. ಸರ್ಜರಿ ಆದ್ಮೇಲೆ ರಿಕವರಿ ಪ್ರಾಬ್ಲಿ ಒಂದ್ 4 ವಾರ ತಗೊಳ್ಬಹುದು. ಅದಾದ್ಮೇಲೆ ರೇಡಿಯೇಷನ್ ಬೇಕಾಗಿದ್ರೆ ರೇಡಿಯೇಷನ್ ಒಂದು 25 to 30 ಡೇಸ್ ಆಫ್ ರೇಡಿಯೇಷನ್ ಇರುತ್ತೆ. ಅದರೊಟ್ಟಿಗೆ ಕೀಮೋಥೆರಪಿ ಇರುತ್ತೆ. ಸೊ ನೀವು ಒಂದು ಅಂದಾಜಲ್ಲಿ ಹೇಳೋದಾದ್ರೆ ಸರಿ ಸುಮಾರು 3 ತಿಂಗಳವರೆಗೂ ನಡೀತದೆ. 3 ತಿಂಗಳವರೆಗೂ ಚಿಕಿತ್ಸೆ ನಡೆಯುತ್ತೆ. ಮತ್ತೆ ಅವರು ಪ್ರತಿ ವರ್ಷ ಚೆಕಪ್ ರೆಗ್ಯುಲರ್ ಹೇಗಾಗುತ್ತೆ, ಸರ್ಜರಿ ಆದ್ಮೇಲೆ ರೇಡಿಯೇಷನ್ ಬೇಕಾಗುತ್ತೆ. ರೇಡಿಯೇಷನ್ ಅಂದ್ರೆ ಎಕ್ಸ್ರೇ ಟ್ರೀಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಈ ಕಣ್ಣಿಗೆ ಕಾಣದ ಎಕ್ಸ್ರೇ ಗಳನ್ನ ಬಳಸಿ ಕಾಯಿಲೆ ಯಾವ ಜಾಗದಲ್ಲಿತ್ತೋ ಆ ಜಾಗಕ್ಕೆ ನಿರ್ದಿಷ್ಟವಾಗಿ ಈ ಕ್ಷಕಿರಣಗಳನ್ನ ಬಳಸೋದ್ರಿಂದ ಕಾಯಿಲೆ ವಾಪಸ್ ಬರುವಂತ ಸಾಧ್ಯತೆಗಳನ್ನ ಕಡಿಮೆ ಮಾಡುತ್ತೆ. ಈ ರೇಡಿಯೇಷನ್ ಅನ್ನೋದು ಒಂದು ಡೇ ಕೇರ್ ಪ್ರೊಸೀಜರ್ ಆಗಿರುತ್ತೆ. ಅಂದ್ರೆ ಪ್ರತಿದಿನ ಪೇಷಂಟ್ಗೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅಪಾಯಿಂಟ್ಮೆಂಟ್ ಇರುತ್ತೆ. ಪ್ರತಿದಿನ ಟೈಮ್ ಬಂದು ಒಂದು 10 ನಿಮಿಷ ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಹೋಗೋದಿರುತ್ತೆ. ಅದರೊಟ್ಟಿಗೆ ಈ ಕ್ಯಾನ್ಸರ್ಗಳಲ್ಲಿ ಹೆಚ್ಚು ನಾವು ಟ್ಯಾಬ್ಲೆಟ್ ನ ಮೂಲಕ ಬಳಸುವಂತ ಕೀಮೋಥೆರಪಿನ ಬಳಸ್ತೀವಿ. ಸೊ ಹಾಗಾಗಿ ಪ್ರತಿದಿನ ಪೇಷಂಟ್ ರೇಡಿಯೇಷನ್ ಜೊತೆಗೆ ಆ ಟ್ಯಾಬ್ಲೆಟ್ ನ ತಗೋಬೇಕಾಗತ್ತೆ. ಹಾಗೆ ಸರಿ ಸುಮಾರು 30 ದಿನದವರೆಗೂ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. 6 ವಾರ. ಈ 6 ವಾರದ ಟ್ರೀಟ್ಮೆಂಟ್ ಆದ್ಮೇಲೆ ಎವ್ರಿ ಮಂತ್ ಪ್ರತಿ ತಿಂಗಳಿಗೆ ಒಂದ್ಸರ್ತಿ ರಿವ್ಯೂ ಮಾಡ್ಬೇಕಾಗುತ್ತೆ. ಸರ್, ಒಮ್ಮೆ ಈ ಬ್ರೈನ್ ಟ್ಯೂಮರ್ ಬಂದಂತಹ ವ್ಯಕ್ತಿ ಚಿಕಿತ್ಸೆ ಪಡ್ಕೊಂಡ ನಂತರ ಸಹಜ ಸ್ಥಿತಿಗೆ ಹೋಗ್ತಾನ ಹೇಗೆ? ಸಹಜ ಸ್ಥಿತಿ ಅನ್ನೋದಕ್ಕಿಂತ ಇದ್ರಲ್ಲಿ ನಾವೇನ್ ನೋಡ್ಬೇಕು ಅಂತಂದ್ರೆ, ನಾವು ಕಾಯಿಲೆಯ ಚಿಕಿತ್ಸೆ ಆದ್ಮೇಲೆ ಅವರನ್ನ ಮುಖ್ಯವಾಹಿನಿಗೆ ತರೋದಕ್ಕೆ ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ಬೇಕಾಗುತ್ತೆ. ನಾನು ಆವಾಗ್ಲೇ ಹೇಳ್ದಂಗೆ ಈ ಕಾಯಿಲೆಗಳು ಮೆದುಳಿನ ಯಾವ ಸೂಕ್ಷ್ಮ ಜಾಗದಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೆನಪಿಗೆ ಸಂಬಂಧಪಟ್ಟ ಜಾಗದಲ್ಲಿದ್ರೆ ಪ್ರಾಬ್ಲಿ ಆ ವ್ಯಕ್ತಿಯ ಮರು ಶುರು ಆಗ್ಬಿಡ್ಬೋದು. ಶಾರ್ಟ್ ಟರ್ಮ್ ಮೆಮರಿ ಲಾಸ್, ಲಾಂಗ್ ಟರ್ಮ್ ಮೆಮರಿ ಲಾಸ್ ಈ ತರ ಕರಿತೀವಿ. ಈಗ ಆ ತರದ್ದಾದಾಗ ನಾವು ಅದನ್ನ ವಾಪಸ್ ಕೊಡಕ್ ಆಗಲ್ಲ. ಮೆದುಳು ಯಾವ ತರ ಅಂಗ ಅಂತಂದ್ರೆ ಒಂದ್ಸರ್ತಿ ಡ್ಯಾಮೇಜ್ ಆದ್ರೆ ರಿಕವರ್ ಆಗಲ್ಲ. ಈ ಲಿವರ್ ಅಥವಾ ಕಿಡ್ನಿಗಳಲ್ಲಾದ್ರೆ ಆ ತರದ ಇಂಜುರಿಗಳಾದಾಗ ರಿಕವರ್ ಆಗುವಂತ ಸಾಧ್ಯತೆಗಳಿರುತ್ತೆ. ಬ್ರೈನ್ ಅಲ್ಲಿ ಆ ಸಾಧ್ಯತೆಗಳಿರೋದಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಈ ಬದಲಾದಂತಹ ಪರಿಸ್ಥಿತಿಗೆ ಅವರನ್ನ ಹೆಂಗೆ ಅಳವಡಿಸ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಈಗ ಮೆಮೊರಿ ಚೇಂಜಸ್ ಆಗಿದ್ರೆ ಅವ್ರಿಗೆ ಆ ನೆನಪಿನ ಶಕ್ತಿಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಪ್ರಾಬಬ್ಲಿ ರೈಟಿಂಗ್ ಹ್ಯಾಬಿಟ್ಸ್ ಇದ್ರೆ, ಜರ್ನಲಿಂಗ್ ಹ್ಯಾಬಿಟ್ಸ್ ಇದ್ರೆ ಆ ನೆನಪು ಮಾಡ್ಕೊಳ್ಳಿಕ್ಕೆ. ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ನೋಡೋ ಹಾಗೆ ಪೇಷಂಟ್ಗಳು ಆ ಒಂದು ವಿಚಾರ ನೆನಪಿಗೆ ಬರಲಿಲ್ಲ ಅಂದ ತಕ್ಷಣ ಅದ್ರ ಮೇಲೆನೆ ಲೂಪ್ ಅಲ್ಲಿ ಕೂತ್ಕೊಳ್ಳೋಕೆ ಶುರು ಮಾಡ್ತಿರ್ತಾರೆ. ಏನೋ ಇತ್ತಲ್ಲ ಅಂತ. ಸೊ ಹಾಗಾಗಿ ಬರ್ದಿಟ್ಕೊಳ್ಳೋ ಅಭ್ಯಾಸ ಮಾಡ್ಕೊಳಕ್ ಹೇಳ್ತೀವಿ, ಅಥವಾ ರಿಮೈಂಡರ್ ಗಳನ್ನ ಮಾಡ್ಕೊಳ್ಳೋದಕ್ಕೆ ಹೇಳ್ತೀವಿ. ಈ ತರದ ಬದಲಾವಣೆಗಳನ್ನ ಮಾಡ್ಕೋಬೇಕಾಗತ್ತೆ. ಇಲ್ಲ ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟಿದ್ದಾಗಿದ್ರೆ ಆ ದೃಷ್ಟಿಗೆ ಸಂಬಂಧಪಟ್ಟಂಗೆ ಹೆಂಗ್ ಅಳವಡಿಸ್ಕೋಬೇಕು ಅಂತ ಹೇಳ್ತೀವಿ. ಕೈ ಕಾಲಲ್ಲಿ ಶಕ್ತಿ ಕಡಿಮೆ ಆಗಿದ್ರೆ ವ್ಯಾಯಾಮಗಳನ್ನ ಮಾಡೋದ್ರ ಮೂಲಕ, ಫಿಸಿಯೋಥೆರಪಿ ಮಾಡೋದ್ರ ಮೂಲಕ. ಸೊ ಹೀಗೆ ಅವರ ಕ್ವಾಲಿಟಿ ಆಫ್ ಲೈಫ್ ಅನ್ನ ಹೆಂಗೆ ಇಂಪ್ರೂವ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗುತ್ತೆ. ಸಹಜ ಸ್ಥಿತಿ ಬರ್ತಾರೆ, ಬಟ್ ಜೀವನ ಶೈಲಿ ಬದಲಾವಣೆ ಮಾಡ್ಕೋಬೇಕು. ಒತ್ತಡ ತಗೋಬಾರದು, ಬೇರೆ ಬೇರೆ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕಾಗುತ್ತೆ. ಒಟ್ಟಾರೆಯಾಗಿ ಸರ್, ಇಂದು ಜೂನ್ 8 ಬ್ರೈನ್ ಟ್ಯೂಮರ್ ದಿನ. ಪ್ರಿಕಾಷನ್ಸ್ ಸಾಮಾನ್ಯ ಇವತ್ತಿನ ಒತ್ತಡದ ಜೀವನ, ಆಧುನಿಕ ಜೀವನ ಶೈಲಿ ಅಂತ ತುಂಬಾ ಜನಕ್ಕೆ ಒತ್ತಡ ಇರುತ್ತೆ. ಕೆಲಸ ಕಾರ್ಯ, ಮನೆ ಆಗಿರ್ಬೋದು, ತುಂಬಾ ಮೆದುಳಿಗೆ ತುಂಬಾ ಒತ್ತಡ ಆಗ್ತಾ ಇದ್ದಾರೆ. ಸೊ ಆ ತರದ ಒಂದು ಮುನ್ನೆಚ್ಚರಿಕವಾಗಿ ಒಂದು ಹಿತ ಮಾತು ಅಂತ ಹೇಳಿದ್ರೆ ಏನ್ ಹೇಳಕ್ಕೆ? ಈಗ ಬರೀ ನೀವ್ ಹೇಳಿದ ಹಾಗೆ ಜೂನ್ 8 ಮೆದುಳು ಕ್ಯಾನ್ಸರ್ನ ದಿನ ಅಂತ ಹೇಳಿ ನಾವೇನು ಆಚರಣೆ ಮಾಡ್ತೀವಿ, ಇದರ ಸಂದೇಶ ಏನು ಅಂತಂದ್ರೆ ಈ ಮೆದುಳು ಕ್ಯಾನ್ಸರ್ಗಳನ್ನ ಈ ಎಲ್ಲ ರೋಗ ಲಕ್ಷಣಗಳಿಂದ ಗುರುತು ಮಾಡಬಹುದು. ಗುರುತು ಮಾಡಿದ್ಮೇಲೆ ಅದಕ್ಕೆ ಸೂಕ್ತವಾಗಿ ಚಿಕಿತ್ಸೆ ತಗೊಳ್ಳೋದ್ರಿಂದ ಗುಣ ಆಗುವಂತ ಸಾಧ್ಯತೆಗಳಿದೆ. ಇದು ಮೊದಲನೇದಾಗಿ ಎಲ್ರಿಗೂ ಹೋಗ್ಬೇಕಾಗಿರೋ ಸಂದೇಶ. ಅದಲ್ಲದೆ ಈ ಮೆದುಳು ಕ್ಯಾನ್ಸರ್ ಅಲ್ಲದೆ ಜೀವನ ಶೈಲಿಯನ್ನ ನೀವ್ ಹೆಂಗ್ ಬದಲಾವಣೆ ಮಾಡ್ಕೋಬೇಕು ಒಟ್ಟಾರೆಯಾಗಿ ನೋಡೋದಾದ್ರೆ, ಈ ಯಾವುದೇ ಸೂಪರ್ ಫುಡ್ಗಳಿಲ್ಲ ಅಥವಾ ಯಾವುದೇ ಸೂಪರ್ ಮೆಡಿಕೇಶನ್ಸ್ ಗಳಿಲ್ಲ. ಒಂದು ನಿಯಮಿತವಾದಂತ ವ್ಯಾಯಾಮ ಮಾಡುವಂಥದ್ದು, ಮತ್ತೆ ನಿಮ್ಮ ಆಹಾರ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳುವಂಥದ್ದು. ಹೆಚ್ಚು ಸೊಪ್ಪು ತರಕಾರಿಗಳನ್ನ ತಿನ್ನುವಂಥದ್ದಾಗಿರ್ಬೋದು, ಈ ಫ್ರೈಡ್ ಸ್ಟಫ್ ಆಗಿರ್ಬೋದು, ಅಥವಾ ಪ್ರಾಸೆಸ್ಡ್ ಫುಡ್ ಆಗಿರ್ಬೋದು, ರೆಡ್ ಮೀಟ್, ಇದೆಲ್ಲದನ್ನ ಅವಾಯ್ಡ್ ಮಾಡೋದ್ರಿಂದ ಓವರ್ ಆಲ್ ಹೆಲ್ತ್ ಅಲ್ಲಿ ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಅದಲ್ಲದೆ ನಿದ್ದೆ, ಒಂದು ಸುಸ್ಥಿತಿನಲ್ಲಿ ನಿದ್ದೆ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಆವಾಗಲೇ ಮಾತಾಡಿದ ಹಾಗೆ ಈ ಕಾಯಿಲೆಗಳಿಗೆ ಸರ್ಜರಿ, ರೇಡಿಯೇಷನ್, ಕೀಮೋಥೆರಪಿ ಆದ್ಮೇಲೂ ಕೂಡ ಕಾಯಿಲೆ ಮರುಕಳಿಸುವಂತ ಸಾಧ್ಯತೆಗಳಿರುತ್ತೆ. ಈ ಕಾಯಿಲೆಗಳು ವಾಪಸ್ ಬಂದಾಗ ಆ ರೋಗಿಯ ಸ್ಥಿತಿ ಏನಿದೆ, ಅವರ ಈ ನ್ಯೂರಾಲಜಿಕಲ್ ಸ್ಟೇಟಸ್ ಅಂತ ಹೇಳಿ ಕರಿತೀವಿ, ಆ ಲಕ್ಷಣಗಳ ಆಧಾರದ ಮೇಲೆ ಮರುಚಿಕಿತ್ಸೆನ ನಾವು ನಿರ್ಧಾರ ಮಾಡ್ತೀವಿ. ಮರುಚಿಕಿತ್ಸೆನಲ್ಲಿ ನಾವು ಮತ್ತೆ ರೀಸರ್ಜರಿ ಅಂತ ಹೇಳಿ ಮಾಡ್ಬೋದು, ಮತ್ತೊಮ್ಮೆ ಸರ್ಜರಿ ಮಾಡಿ ಆ ಗಡ್ಡೆನ ವಾಪಸ್ ತೆಗಿಬಹುದು. ಇಲ್ಲದಿದ್ರೆ ಮತ್ತೆ ರೇಡಿಯೇಷನ್ ಅಂತ ಮಾಡ್ಬೋದು.
ಮೊದಲು ಮಾಡಿದ ರೇಡಿಯೇಷನ್ ಅನ್ನೇ ಮತ್ತೆ ಬಳಸಿ ರೇಡಿಯೇಷನ್ ಅಂತ ಮಾಡ್ಬೋದು. ನಮ್ಮಲ್ಲಿ ಹೆಚ್ಚು ಹೆಚ್ಚು ಪೇಷಂಟ್ಗಳು ಇತ್ತೀಚಿನ ದಿನಗಳಲ್ಲಿ ಬರೋದೇನು ಅಂದ್ರೆ ಈ ಗಾಮಾ ನೈಫ್ ಸರ್ಜರಿ ಅಂದ್ರೆ ಏನು, ಸೈಬರ್ ನೈಫ್ ಸರ್ಜರಿ ಅಂದ್ರೆ ಏನು ಅಂತ ಹೇಳಿ ಬರ್ತಾರೆ. ಈ ಗಾಮಾ ನೈಫ್ ಅಥವಾ ಸೈಬರ್ ನೈಫ್ ಅಂತಕ್ಕಂಥದ್ದು ಇಟ್ ಇಸ್ ಬೇಸಿಕಲಿ ಮಷಿನ್ ಅಷ್ಟೇ, ಅಂದ್ರೆ ರೇಡಿಯೇಷನ್ ಅನ್ನ ಕೊಡೋದಕ್ಕಿರುವಂತಹ ಮಷಿನ್ಗಳು. ಅದರಲ್ಲೂ ಕೂಡ ನಾವು ಎಕ್ಸ್ರೇಗಳನ್ನೇ ಬಳಸ್ತೀವಿ. ಆ ಎಕ್ಸ್ರೇಗಳನ್ನ ನಿರ್ದಿಷ್ಟವಾಗಿ ಅದೇ ಜಾಗಕ್ಕೆ ನಾವು ಫೋಕಸ್ ಮಾಡಿ ಕೊಡೋದಕ್ಕೆ ಈ ಗಾಮಾ ನೈಫ್ ಅಥವಾ ಸೈಬರ್ ನೈಫ್ ಮಷಿನ್ ಗಳನ್ನ ಬಳಸಲಾಗುತ್ತೆ. ನಾವು ಮೆದುಳು ತುಂಬಾ ಸೂಕ್ಷ್ಮ ಆರ್ಗನ್ ಆಗಿರೋದ್ರಿಂದ ಈ ರೇಡಿಯೇಷನ್ ಅನ್ನ ಮತ್ತೊಂದ್ ಸರ್ತಿ ಕೊಡುವಾಗ ಅಥವಾ ರಿಪೀಟ್ ಆಗಿ ಮಾಡುವಾಗ ನಾವು ತುಂಬಾ ಫೋಕಸ್ಡ್ ಆಗಿ ಉಳಿದ ಮೆದುಳಿಗೆ ಡ್ಯಾಮೇಜ್ ಆಗದಿರೋ ಹಾಗೆ ಕೊಡ್ಬೇಕಾಗತ್ತೆ. ಹಾಗಾಗಿ ನಿರ್ದಿಷ್ಟವಾಗಿ ಕೊಡೋದಕ್ಕಿರುವಂತಹ ಬಳಸುವಂತಹ ಯಂತ್ರಗಳನ್ನ ನಾವು ಸೈಬರ್ ನೈಫ್ ಗಾಮಾ ನೈಫ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಬಳಸುವಂತ ಚಿಕಿತ್ಸಾ ಪದ್ಧತಿನ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಅಥವಾ ರೇಡಿಯೋಥೆರಪಿ ಅಂತ ಹೇಳಿ ಕರಿತೀವಿ. ಅದಲ್ಲದೆ ನಾನು ಆವಾಗಲೇ ಹೇಳೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ಜೀವಕೋಶದ ಆಳಕ್ಕೆ ಇಳಿದು ನೋಡ್ತಾ ಇರೋದ್ರಿಂದ ಅಲ್ಲಾಗುವ ಮಾಲಿಕ್ಯುಲರ್ ಚೇಂಜಸ್ ಗಳ ಮೇಲೆ ಅದರ ಡೈರೆಕ್ಟೆಡ್ ಥೆರಪಿ ಕೊಡೋದ್ರಿಂದ ಕೂಡ ಕಾಯಿಲೆಗಳು ಕಂಟ್ರೋಲ್ ಬರುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ. ಒಟ್ಟಾರೆಯಾಗಿ ಬ್ರೈನ್ ಟ್ಯೂಮರ್ ಅನ್ನೋ ಒಂದು ಮಾರಕ ಕಾಯಿಲೆ ಬಂದರೂ ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. ಎಲ್ಲ ಕೂಡ ಚಿಕಿತ್ಸೆ ಇರೋದ್ರಿಂದ ಭಯ ಪಡೋ ಕೂಡ ಆತಂಕ ಇಲ್ಲ ಅಂತ ಹೇಳಿ. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬ್ರೈನ್ ಟ್ಯೂಮರ್ ಅಂತಹ ಮಾರಕ ಕಾಯಿಲೆ ಬಂದಾಗ ಯಾವ ರೀತಿಯ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಅದಕ್ಕೆಲ್ಲ ಬೇಕಾದಂತಹ ಚಿಕಿತ್ಸೆ ಇವತ್ತು ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ವಿನಯ್ ಅವರು. ಅವರು ಕೂಡ ಧನ್ಯವಾದಗಳನ್ನ ಇಷ್ಟಪಡ್ತಾರೆ.